ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾಳೆಹೊನ್ನೂರು ನರಸಿಂಹರಾಜಪುರ ತಾಲೂಕಿನ ಬಾಳೆಹೊನ್ನೂರಿನ ಬಿ ಕಡಗೂರು ಗ್ರಾಮ ಪಂಚಾಯತಿಯಲ್ಲಿ ಸತತ 5 ಬಾರಿ ಸದಸ್ಯರಾಗಿ 2 ಬಾರಿ ಅಧ್ಯಕ್ಷರಾಗಿ ಸ್ಥಳೀಯ ಆಡಳಿತದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಪ್ರಬಲವಾದ ಒಂದು ಹೋಲ್ಡಿಂಗ್ ಅನ್ನು ಇಟ್ಟುಕೊಳ್ಳುವುದರ ಜೊತೆಗೆ ಪ್ರಾರಂಭಿಕ ಹಂತದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಂತರ ರಾಜಕೀಯಕ್ಕೆ ಬಂದು ಅದರಲ್ಲೂ ಕೂಡ ಯಶಸ್ಸನ್ನು ಕಂಡಿರುವಂತಹ ಬಿ ಕಡಗೂರು ಗ್ರಾಮ ಪಂಚಾಯತಿಯಲ್ಲಿ 5 ಬಾರಿ ಸದಸ್ಯರಾಗಿ 2 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಎಸ್.ಟಿ.ಡಿ. ರವಿಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ರವಿಚಂದ್ರ ಅವರು, ಮೊದಲನೇದಾಗಿ ಸತತ 5 ಬಾರಿ ಬಿ.ಕಡಗೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ನೀವು ಸೇವೆಯನ್ನು ಸಲ್ಲಿಸಿರುವಂತದ್ದು, ಸತತ 5 ಬಾರಿ ಗೆಲುವು ಪ್ರಮುಖವಾದ ಕಾರಣ ಏನು? ನಾನು ಈ ಹಿಂದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿರ್ತೇನೆ. ಆ ನಂತರ ನಮ್ಮ MS ಚೆನ್ನಕೇಶ್ ಗೌಡ್ರವರ ಮಾರ್ಗದರ್ಶನದಲ್ಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾದೆ. ಪ್ರಥಮ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗತ್ತಿಗೆ ನಮಗೆ ತುಂಬ ಎಂಗೇಜ್ ಹುಡುಗರಾಗಿದ್ದು, ತುಂಬ ಉತ್ಸಾಹ ಇತ್ತು. ಏನಾದರೂ ಸಾಧನೆ ಮಾಡಬೇಕು, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಾರೆ. ನಾವು ನಿಂತಂಥ ವಾರ್ಡಲ್ಲಿ ಆಗ ತುಂಬ ಸಮಸ್ಯೆಗಳಿದ್ದು, ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಕೆಲವು ಪರ್ಸನಲ್ ಸಮಸ್ಯೆಗಳು ಇದ್ದು. ನಾವು ಮೊಟ್ಟ ಮೊದಲದಾಗಿ ಗ್ರಾಮ ಪಂಚಾಯತಿಗೆ ಆಯ್ಕೆ ಆದಾಗ ಬಾಳೆಹೊನ್ನೂರು ಭದ್ರಾ ನದಿಯಲ್ಲಿ ಆಗಿನ ಅವರನ್ನು ಇಟ್ಕೊಂಡು ಸುಮಾರು 25 HP ಮೋಟ್ರು ಮತ್ತೆ ಬಾವಿಯನ್ನು ಹೊಸದಾಗಿ ಮಾಡಿ, ಆಗ ಚೆನ್ನಕೇಶ್ ಗೌಡ್ರವರು ಉಪಾಧ್ಯಕ್ಷರಾಗಿದ್ದರು. ಏನು ನಾವು ಗೆಲ್ಲೋದಕ್ಕಿಂತ ಮೊದಲು ಒಂದು 5-10 ಮನೆಗೆ ಮಾತ್ರ ನೀರಿನ ಸಂಪರ್ಕ ಇತ್ತು ವಾರ್ಡಲ್ಲಿ. ನಾವೇನ್ ಮಾಡಿದ್ವಿ, ಕೂತು ನಮ್ಮ ಜೊತೆ ಆಗ ಹನೀಫ್ ಇದ್ರು, ಮಧುಸೂದನ್ ಇದ್ರು, MS ಜಯಪ್ರಕಾಶ್ ಅವರಿದ್ರು. ನಾವು ಒಬ್ಬರೇ ಆಗಿ ಏನು ವಾರ್ಡಿಗೆ ಸಮಸ್ಯೆಗೆ ತಲೆ ಹೊಡ್ತಿರ್ಲಿಲ್ಲ, ಚರ್ಚೆ ಮಾಡ್ತಿದ್ವಿ ಪಂಚಾಯತಿಯಲ್ಲಿ. ಯಾವ ತರ ಮಾಡಿದ್ರೆ ನಮ್ಗೆ ಹೆಸರು ಬರ್ಬೋದು, ಯಾವ ತರ ಮಾಡಿದ್ರೆ ಜನಗಳದ ಕಷ್ಟ ಪರಿಹಾರ ಆಗ್ಬೋದು. ಈಗ ನಾವು ಗೆಲ್ಲೊತ್ತಿಗೆ ಒಂದು ಹಲ್ಸು ರಸ್ತೆ, ಕುಂಬಾರಗಲ್ಲಿ, ಶಾಂತಿನಗರ ವಾರ್ಡಲ್ಲಿ ಒಂದು 5-10 ಮನೆಗೆ ಮಾತ್ರ ಕಲೆಕ್ಷನ್ ಇತ್ತು, ನೀರಿತ್ತು. ನಾವೇನ್ ಮಾಡಿದ್ವಿ, ಭದ್ರಾ ನದಿ ಆಗ ಬೋರ್ವೆಲ್ಗಳೆಲ್ಲ ಕಮ್ಮಿ ಇದ್ದು, ಭದ್ರಾ ನದಿಗೆ ಹೇಳಿದಾಗಿ 25 HP ಮೋಟ್ರ್ ಮಾಡಿ ಅದಕ್ಕೆ ಬಾವಿ ಮಾಡಿ, ಆಗಿನ ಇವನ್ನು ಎಲ್ಲ ಇಟ್ಕೊಂಡು ಬಾವಿ ಮಾಡಿ ಅದನ್ನು ಫಿಲ್ಟರ್ ಬೆಡ್ಡಿಗೆ ಡಂಪ್ ಮಾಡಿ ಪ್ರತಿ ಮನೆಗೂ ನೀರಿನ ಕಲೆಕ್ಷನ್ ಕೊಟ್ಟು, ಆಗ ಪ್ರತಿ ಮನೆಯ ನೀರಿನ ಸಮಸ್ಯೆನೂ ಕ್ಲಿಯರ್ ಆಯ್ತು. ಗ್ರಾಮ ಪಂಚಾಯತಿಗೆ ಆದಾಯನೂ ಬಂತು. ಗ್ರಾಮ ಪಂಚಾಯತಿಗೆ ಆದಾಯ ಇರ್ಲಿಲ್ಲ. ಒಂದು ಮನೆಗೆ 1,500 ರೂಪಾಯಿ ಕಟ್ಟಿ ಕಲೆಕ್ಷನ್ ಕೊಡೋದು ಅಂತ. ಅದು ಒಂದು ವಾರ್ಡಲ್ಲಿ ಸುಮಾರು ಅಂತದೊಂದು 150-200 ಮನೆಗೆ ಕಲೆಕ್ಷನ್. ಇಡೀ ಆ ಒಂದು ವಾರ್ಡನ್ನು ಮಾಡಿ 2 ಹೀಗೆ ಎಲ್ಲ ವಾರ್ಡ್ ಮಾಡೋತ್ತಿಗೆ ಅದೊಂದು ಸಮಿತಿ ಮಾಡಿಬಿಟ್ರು. ಮೊಹಮ್ಮದ್ ಹನೀಫ್ ಮತ್ತು ನನ್ನನ್ನು ಈ ರಾಜ್ಯ ಸರ್ಕಾರದಲ್ಲಿ ಏನಿರುತ್ತೆ ಇಂಥ ಒಂದು ಸಮಿತಿ ಅಂತೇಳಿ, ಹಾಗೆ ಸಮಿತಿ ಮಾಡಿ ನೀರಿನ ಅಧ್ಯಕ್ಷರು ಅಂತ ಮಾಡಿ ನಮ್ಮನ್ನಿಬ್ಬರನ್ನು ಕಳಿಸ್ಕೊಟ್ರು. ಆಗ ನಾವು ಅವ್ರಿಗೊಂದು ಕಂಡೀಷನ್ ಹಾಕಿದ್ವಿ, ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು PDO ಇರಲಿಲ್ಲ, ನಾವು ಇಡೀ ಬಾಳೆಹೊನ್ನೂರಿನ ನೀರಿನ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ, ಆದ್ರೆ ನಾವು ಹೇಳಿದಷ್ಟು ಮೆಟೀರಿಯಲ್ಸ್ ಕೊಡಿಸ್ಬೇಕು. ಹೇಳಿದಷ್ಟು ನಮ್ಗೆ ಅಮೌಂಟ್ ಏನ್ ಬೇಡ, ಮೆಟೀರಿಯಲ್ಸ್. ಯಾಕಂದ್ರೆ ಇದು ಬಾಳೆಹೊನ್ನೂರು ಗುಡ್ಡಗಾಡು ಇದಾಗಿರ್ತದೆ. ಇದು ಪೈಪ್ ಲೈನ್ ಮಾಡಿದಾಗ ಕೆಳಗಿದವ್ರಿಗೆ ನೀರು ಹೋಗ್ತದೆ, ಮೇಲಿದವ್ರಿಗೆ ನೀರು ಹೋಗಲ್ಲ. ಎಲ್ಲ ಸಪ್ರೇಟ್ ಪೈಪ್ ಲೈನ್ ಮಾಡಬೇಕು. ಒಂದೊಂದು ಏರಿಯಾಕ್ಕೆ ಒಂದೊಂದು ಪೈಪ್ ಲೈನ್ ಮಾಡಿಬಿಟ್ಟು ಅದಕ್ಕೆ ಗ್ರ್ಯಾಂಡ್ ಕ್ಲಾಕ್ ವಾಲ್ ಬರ್ತದೆ. ಯಾವುದಕ್ಕೆ ಈ ಅಡ್ಡ ನಾವೇನು ಕೊಡ್ತೀವಿ ಅವ್ರಿಗೆ ಮನೆ ಕಲೆಕ್ಷನ್ ಕೊಡ್ತೀವಿ, ಗ್ರ್ಯಾಂಡ್ ಕ್ಲಾಕ್ ವಾಲ್ ಹಾಕ್ಬಿಟ್ಟು ಒಂದೇ ಲೆಕ್ಕ ಫಿಟ್ ಮಾಡಿದಾಗ ಕೆಳಗಿಂದ ಹಿಡಿದು ಮೇಲೆ ತನಕ ಒಂದೇ ಲೆಕ್ಕ ನೀರು. ಇದೆಲ್ಲ ನಮ್ಮ ಮೊಹಮ್ಮದ್ ಹನೀಫ್ ಅವರು ನಮ್ಮ ಜೊತೆ ಇದ್ದಾಗ ಅದನ್ನೆಲ್ಲ ಐಡಿಯಾ ಕೊಟ್ಟು ಒಂದೊಂದೇ ವಾರ್ಡ್ ಮಾಡ್ಕೊಂಡ್ಬಂದು 5 ವರ್ಷದಲ್ಲಿ ಕಂಪ್ಲೀಟ್ ನೀರಿನ ಸಮಸ್ಯೆ ಬಾಳೆಹೊನ್ನೂರಿದು ಕಮ್ಮಿ ಆಗ್ಬಿಡ್ತು. ಮತ್ತೆ ಬಂದಾಗ ಶಾಸಕರುಗಳು ಮುಂದೆ ಬಂದ ಶಾಸಕರು ಅವರು ಯಾವ ಪೀರಿಯಡ್ಗೆ ಆಗಾಗ ಬೋರ್ವೆಲ್ ಎಲ್ಲ ಕೊಟ್ಟರು. ಈಗ ನೀರಿನ ಸಮಸ್ಯೆ ನಾವು ಬಾಳೆಹೊನ್ನೂರದು ಭದ್ರಾ ನದಿದು ನೀರು ಕೊಡ್ತಾ ಇಲ್ಲ. ಈಗ ಎಲ್ಲ ಬೋರ್ವೆಲ್ ನೀರು ಕೊಟ್ಟಿದ್ವಿ, ಸಫಿಸಿಯೆಂಟ್ 5 ವರ್ಷದಲ್ಲಿ ನೀರಾಯ್ತು. ಆಗ ಇನ್ನೊಂದು ಇದಕ್ಕೆ ನಾವು ಕೈ ಹಾಕಿದ್ದು, ಯಾವುದೇ ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಏಳಿಗೆ ಇರ್ಬೇಕಾದ್ರೆ ಹಿರಿಯರ ಆಶೀರ್ವಾದ ಬೇಕು.
ಹಿರಿಯರ ಆಶೀರ್ವಾದ ಬೇಕು ಅಂದ್ರೆ ನಾವು ಅವ್ರಿಗೆ ಹಿರಿಯರಿಗೆ ಏನಾದ್ರು ಮಾಡಿ ತೋರಿಸ್ಬೇಕು. ಆಗ ನಮ್ ಜೊತೆ ಸೇರ್ಕೊಂಡಿದ್ದು LIC ಜಾನ್, ನಿಮ್ಗೆ ಗೊತ್ತಿದೆ, LIC ಜಾನ್ ಅಂತಾನೆ ಫೇಮಸ್ ಬಾಳೆಹೊನ್ನೂರಲ್ಲಿ. ಅವರು 3 ಬಾರಿ ಸದಸ್ಯರಾಗಿದ್ರು. ಏನ್ ಮಾಡ್ಬೋದು ಅಂತ ಚರ್ಚೆ ಮಾಡಿದಾಗ ಸುಮಾರು ಬಾಳೆಹೊನ್ನೂರಲ್ಲಿ 1 ರಿಂದ 1.5 ಸಾವಿರ ಜನ ವೃದ್ಧಾಪ್ಯ ವೇತನ ತಗೊಳ್ಳೋರು, ವೃದ್ಧಾಪ್ಯ ಇತ್ತು, ಅವ್ರಿಗೆ ವೃದ್ಧಾಪ್ಯ ವೇತನ ಬರ್ತಿರ್ಲಿಲ್ಲ. ಅಂದ್ರೆ ಆ ಟೈಮಲ್ಲಿ ಸುಮಾರು 25 ವರ್ಷದಿಂದ ಅವ್ರಿಗೂ ಗೊತ್ತಿಲ್ಲ. ಕೆಲವ್ರು ಮಾಡ್ತಿದ್ರು, ಕೆಲವ್ರು ಮಾಡ್ತಿಲ್ಲ. ನಾವೇನ್ ಮಾಡಿದ್ವು, ಆಗ 8 ಬ್ಲಾಕ್ ಇತ್ತು. 8 ಬ್ಲಾಕ್ ಇದ್ದು ವೋಟರ್ ಲಿಸ್ಟ್ ತೆಗೆದು 8 ಬ್ಲಾಕ್ ಅಲ್ಲಿ ಯಾರು 60 ವರ್ಷದ ಮೇಲೆ ಇದ್ದಾರೆ ಅವರನ್ನು ಫೈಂಡ್ ಔಟ್ ಮಾಡಿದ್ರು, ಯಾರು 65 ವರ್ಷ ಮೇಲಿದ್ದಾರೆ ಅವರನ್ನು ಎಲ್ಲ ಇದ್ರಲ್ಲಿ ನೋಟ್ ಮಾಡಿಕೊಂಡು ಎಲ್ಲರೂ ಮನೆಗೆ ಹೋದ್ವು. ನಾವು ಎಲ್ಲರೂ ಮನೆಗೆ ಹೋಗ್ಬಿಟ್ಟು ನಾವು ಅವ್ರದೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಫಸ್ಟ್ ಆಧಾರ್ ಕಾರ್ಡು, ಆಗ ಆಧಾರ್ ಕಾರ್ಡು ಇರ್ಲಿಲ್ಲ, ಐಡೆಂಟಿ ಕಾರ್ಡು ಮೇನ್ ಆಗಿ. ಐಡೆಂಟಿ ಕಾರ್ಡ್ ಅಲ್ಲಿ 60 ವರ್ಷ 65 ವರ್ಷ ಆಗಿದೆ, ಸಂಧ್ಯಾ ಸುರಕ್ಷೆ ಮತ್ತು ವೃದ್ಧಾಪ್ಯ ವೇತನ ಕೊಡೋರು, ಅವರನ್ನೆಲ್ಲ ಒಟ್ಟು ಮಾಡ್ತಿದ್ವು. ಆಗ ಬಾರಿ 20 ರೂಪಾಯಿ ಬಾಂಡ್ ಪೇಪರ್ ಸಾಕಿತ್ತು. ಆದ್ರೂ 1-1.5 ಸಾವಿರ ಜನಕ್ಕೆ ಬಾಂಡ್ ಪೇಪರ್ ತಗೊಂಡು ಅವ್ರ ಫೋಟೋ ತಗೊಂಡು ಜೆರಾಕ್ಸ್ ತಗೊಂಡು ಅವರಿಂದ 1 ರೂಪಾಯಿನೂ ಕಲೆಕ್ಟ್ ಮಾಡಿಲ್ಲ. ಆಗ ನಮ್ಗೆ MS ಜಯಪ್ರಕಾಶ್, BC ಗೀತಾ, ಮೊಹಮ್ಮದ್ ಇಫ್ತೇಖರ್ ಆದಿಲ್, ಆದ್ಮೇಲೆ MS ಚಂದ್ರಗೌಡ್ರವರು ಒಂದು 5,000 ಸಾವಿರ ದುಡ್ಡು ಕೊಟ್ರು, ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತೇಳಿ. 1.5 ಸಾವಿರ ಜನಕ್ಕೂ ನಾವು ಎಲ್ಲ ಅವ್ರದ್ದು ಐಡೆಂಟಿ ಕಾರ್ಡ್ ಜೆರಾಕ್ಸು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬಾಂಡ್ ಪೇಪರು, ಟೈಪ್ ಮಾಡೋನಿಗೆ ಅಮೌಂಟು ನಾವು ಕೈಯಿಂದ ಕೊಟ್ಟಿಲ್ಲ. ಆ 5 ಜನ ಏನ್ ಕೊಟ್ಟಿದ್ದಾರೆ ಆ ದುಡ್ಡನ್ನು ಇದನ್ನೆಲ್ಲ ಮಾಡಿ 1.5 ಸಾವಿರ ಜನಕ್ಕೂ ಏಕಕಾಲದಲ್ಲಿ ಪೆನ್ಷನ್ ಮಾಡಿದ್ರು. ಅಂದ್ರೆ ನಿಮ್ಮ ಒಂದು 5 ಬಾರಿ ಏನು ಸಂದರ್ಭದಲ್ಲಿ 25 ವರ್ಷಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಿರುವಂತದ್ದು. 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ನೀವು ಮಾಡಿದಂತಹ ಕೆಲಸ ಕಾರ್ಯಗಳೇ ನಿಮ್ಮ ಒಂದು ಯಶಸ್ಸಿಗೆ ಕಾರಣ ಆಯ್ತು ಅಂತ ಅನ್ಸುತ್ತಾ ನಿಮ್ಗೆ? ಅದೇ ಇದೆ, ನಮ್ಗೆ ಹಿರಿಯರ ಆಶೀರ್ವಾದನೇ ಕಾರಣ. ಏನ್ ಮಾಡಿದ್ವಿ ಅಂದ್ರೆ ನಾವು 1.5 ಸಾವಿರ ಏನು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷೆ ಮಾಡಿದ್ವು, ಆ ಆಶೀರ್ವಾದ ಇವತ್ತು ನಮ್ಮ ಮೇಲೆ ಇದೆ. ಆ ಹಿರಿಯರ ಆಶೀರ್ವಾದನೇ ನಮ್ಗೆ ಇವತ್ತಿಗೂ ನಮ್ಗೆ ಅಂತ ಅವರು ಎದುರುಗಡೆ ಸಿಗ್ತಾರೆ, ನಮ್ಗೆ ನಮಸ್ಕಾರ ಹೊಡಿತಾರೆ. ನಮ್ಗೆ ನಾವು ಹೇಳ್ತೀವಿ, ಅಮ್ಮ ನಿಮ್ಮ ವಯಸ್ಸೇನು ನಮ್ಮ ವಯಸ್ಸೇನು ನಮಸ್ಕಾರ ಇಲ್ಲಣ್ಣ, ನೀವು ಆಗ ಮಾಡಿದ್ದು ನಮ್ಗೀಗ BP ಶುಗರ್ ಇಂತ ಇದಕ್ಕೆ ಆ ದುಡ್ಡು ಯೂಸ್ ಆಗ್ತಿದೆ, ನಮ್ಗೆ ಒಳ್ಳೆ ಕೆಲಸ ಮಾಡಿದೆ. ಅದೇ ನನ್ನ ಒಂದು 25 ವರ್ಷದ ಯಶಸ್ಸಿ ಕಾರಣ ಒಂದು ಇಂಡಿಯನ್ ಆರ್ಮಿ, ಅಲ್ಲಿದ್ದು ಶಿಸ್ತು, ಆದ್ಮೇಲೆ ಏನು ಹಿರಿಯರಿಗೆ ಮಾಡಿದಂತ ಕೆಲಸ. ಅದೇ ರೀತಿಯಲ್ಲಿ ನೀವು ಹೇಳಿದ ಹಾಗೆ ಭಾರತೀಯ ಸೇನೆಯಲ್ಲಿ ನೀವು ಪ್ರಾರಂಭಿಕ ಹಂತದಲ್ಲಿ ಜೀವನವನ್ನ, ಅಲ್ಲಿ ನೀವು ಕೆಲಸದ ಉದ್ಯೋಗದ ಜೀವನವನ್ನ ಆರಂಭವನ್ನು ಮಾಡ್ತೀರಾ. ಆ ಒಂದು 15 ವರ್ಷಗಳ ಕಾಲ ಸೇವೆ ಸಂದರ್ಭದಲ್ಲಿ ಹೇಗಿತ್ತು ಆ ಒಂದು ಅಲ್ಲಿದ್ದಂತ ಒಂದು ಜೀವನ ಶೈಲಿ ಆಗಿರ್ಬೋದು, ಯಾವ ರೀತಿಯಾಗಿ ಒಂದು ಭಾರತೀಯ ಸೇನೆಯಲ್ಲಿ ತೋರಿಸ್ಕೊಂಡಿದ್ರಿ? ಭಾರತೀಯ ಸೇನೆ ಅಂದ್ರೇನೆ ಒಂದು ಶಿಸ್ತು. ಇಡೀ ಅಮೆರಿಕದವರು ಹಿಂದೆ ಒಂದು ದಿವಸ ಹೇಳಿದ್ದು ನಮ್ಗೆ ನೆನಪು ಏನಂದ್ರೆ, ಭಾರತದಲ್ಲಿ ಯಾವುದೇ ರಕ್ಷಣಾ ಪಡೆ, ಸೇನೆ ಅಂತಲ್ಲ, ಪೊಲೀಸ್ ಆಗ್ಲಿ, CRP ಅರೆ ಸೇನೆ ಪಡೆ ಆಗ್ಲಿ, ಯಾವುದೇ ಅತ್ಯಂತ ಬಲಿಷ್ಠವಾಗಿರೋದು ಭಾರತೀಯ ಸೇನೆನೇ. ಭಾರತೀಯ ಸೇನೆ ಅಂದ್ರೆ ಅಷ್ಟು ಅಲ್ಲಿ ಜಾತಿ ಅನ್ನೋದು ಗೊತ್ತಿಲ್ಲ, ಧರ್ಮ ಅನ್ನೋದು ಗೊತ್ತಿಲ್ಲ, ಅಲ್ಲಿ ಗೊತ್ತಿರೋದು ಒಂದೇ, ಎಲ್ಲರೂ ಹೇಳೋದು ಮೇರಾ ಭಾರತ್ ಮಹಾನ್, ಇದು ಇಷ್ಟೇ ನಮ್ಗೆ ಗೊತ್ತಿರೋದು. ಆದ್ಮೇಲೆ ಅಲ್ಲಿದ್ದು ಜೀವನಕ್ಕೂ ಇಲ್ಲಿಗೂ ಹೋಲಿಸ್ಕೊಳಕ್ ಬರೋದಿಲ್ಲ. ಅಲ್ಲಿ ಶಿಸ್ತಿನ ಜೀವನ, ಬೆಳಿಗ್ಗೆ ಶಿಸ್ತು ಅಂದ್ರೆ ಭಾರತೀಯ ಸೇನೆ, ಶಿಸ್ತಿನ ಜೀವನ. ಇಲ್ಲಿದ್ದು ಜೀವನನೇ ಬೇರೆ, ಅಲ್ಲಿದ್ದು ಜೀವನನೇ ಬೇರೆ. ರಿಟೈರ್ಡ್ ಆಗಿ ಬಂದು ಇಲ್ಲಿ ಒಪ್ಕೊಳ್ಳೋಕೆ 1 ವರ್ಷ ಬೇಕಾಯ್ತು ನಮ್ಗೆ. ಆ ತರದ್ದು ವಾತಾವರಣದಲ್ಲಿ ನಾವು ಬೆಳೆದಿರ್ತೀವಿ. ಭಾರತೀಯ ಸೇನೆಯಲ್ಲಿ ಒಳ್ಳೆ ಊಟ, ಎಲ್ಲರೂ ಇಲ್ಲಿ ತಪ್ಪು ಕಲ್ಪನೆ ಇದೆ ಹೊರಗಡೆ, ಆದ್ರೆ ಸೇನೆಯಲ್ಲಿರುವಂತ ಕ್ವಾಲಿಟಿ ಫುಡ್, ಅಲ್ಲಿ ಯಾವುದೇ ವಸ್ತು ತಗೊಂಡ್ರು ಕ್ವಾಲಿಟಿ ಕೊಡ್ತಾರೆ. ಮಟನ್ ಕೊಡ್ಲಿ, ಚಿಕನ್ ಕೊಡ್ಲಿ, ರೈಸ್ ಯಾವುದೇ ತಗೊಂಡ್ರು ಕ್ವಾಲಿಟಿ. ಅಲ್ಲಿ ಕ್ವಾಲಿಟಿಯಲ್ಲಿ ಮಾರ್ಜಿನ್ ಇಲ್ಲ ಸೇನೆಯಲ್ಲಿ. ಒಳ್ಳೆ ಊಟ, ಒಳ್ಳೆ ಶಿಸ್ತು. ಮತ್ತೆ ಸೇನೆ ಬಗ್ಗೆ ಹೇಳಬೇಕು ಅಂದ್ರೆ, ಭಾರತೀಯ ಸೇನೆ ಅಂತ ಕಠಿಣ ತರಬೇತಿ ಬೇರೆ ಎಲ್ಲೂ ಇರ್ಲಿಕ್ಕಿಲ್ಲ. ಭಾರಿ ಕಠಿಣ ತರಬೇತಿ ಇರುತ್ತೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಅಲ್ಲಿಂದ 15 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಆ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತ ಯಾಕೆ ಅನ್ಸಿದೆ? ನಾವು ಆಕ್ಚುಲಿ ರಾಜಕೀಯ ಕ್ಷೇತ್ರಕ್ಕೆ ಬರೋರಲ್ಲ. ಅದೇ ನಾನು ಈ ಹಿಂದೆ ಹೇಳಿದಂಗೆ, ನಮಗೂ ಈ MS ಚನ್ನಕೇಶ್ ಗೌಡ್ರು ಫ್ಯಾಮಿಲಿಗೂ, ನಾವು ಅವ್ರ ಫ್ಯಾಮಿಲಿ ಜೊತೆಲಿ ಬೆಳೆದವರು.
ಹಾಗಾಗಿ ಅವ್ರು ಒತ್ತಾಯ ಮಾಡಿಕೊಂಡು ಫಸ್ಟಿಗೆ ಒತ್ತಾಯ ಮಾಡಿ ನೀವು ಬಂದಿದ್ರಲ್ಲ, ನೀವು ಪಂಚಾಯತಿ ಮೆಂಬರ್ ಆಗಿ ಅಂತೇಳಿ ಬಲಾತ್ಕಾರವಾಗಿ ಮಾಡಿ ನಿಲ್ಸಿದ್ದು. ಅವ್ರು ಅವತ್ತು ನಿಲ್ಸಿದ್ದು ನಮ್ಗೆ ಇವತ್ತು ನಾವು ಯಾವತ್ತು ಇದನ್ನು ರಾಜಕೀಯ ಅಂತ ತಿಳಿದಿಲ್ಲ. 25 ವರ್ಷನೂ ನಾವು ರಾಜಕೀಯ, ನಾವು ಮೆಂಬರ್ ಅಂತ ತಿಳಿದಿಲ್ಲ. ಇದು ನಮ್ದೊಂದು ಸೇವೆ ಅಂತ ತಿಳಿದಿರೋದು. ಏನ್ 25 ವರ್ಷ ನಾವು ಸೇವೆ ಮಾಡ್ತಿರೋದು. ಇವತ್ತು ಅಷ್ಟೇ ನಮ್ಮ ಹತ್ರ ಯಾರು ಬಂದ್ರು ನಾವು ಅದನ್ನು ಸೇವೆ ಅಂತ ಪರಿಗಣಿಸಿದೀವಿ ಹೊರತು ನಾವು ಒಬ್ಬ ಮೆಂಬರು ಅಥವಾ ನಾವೊಬ್ಬರ ಅಧ್ಯಕ್ಷರು ಅಥವಾ ನಾವು ಆ ಮೆಂಬರ್ ಆಗಿ ಏನೋ ಒಂದು ಗೌರವ ಇದೆ ಅದನ್ನ ಮಾಡ್ಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ. ನಮ್ಮ ಇಚ್ಛೆ ನಮ್ಮಿಂದ ಏನಾದ್ರೂ ವಯಸ್ಸಾದವ್ರಿಗೆ ಅಥವಾ ಸಮಾಜಕ್ಕೆ ಏನಾದ್ರೂ ಇದು ಸೇವೆ ಆಗ್ಲಿ ಅನ್ನೋದು ನಮ್ದು ಉದ್ದೇಶ ಬಿಟ್ರೆ ಈ ಮೆಂಬರ್ ಅನ್ನೋ ಉದ್ದೇಶ ನಮ್ಮ ತಲೆಯಲ್ಲಿ ಇವತ್ತಿಗೂ ಇಲ್ಲ. ಸರ್, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ 2 ಬಾರಿ ನಿಮ್ಗೆ ಅಧ್ಯಕ್ಷರಾಗುವ ಅವಕಾಶ ಕೂಡ ಸಿಗತ್ತೆ. ಮೊದಲ ಬಾರಿ ನೀವು ಜನರಲ್ ಬಂದಾಗಲೂ ಕೂಡ ಅಧ್ಯಕ್ಷ ಆಗ್ತಾರೆ, ನಂತರ ಕೆಟಗರಿ ಬಂದಾಗ ಕೂಡ ಅಧ್ಯಕ್ಷ ಆಗ್ತಾರೆ. ಅಧ್ಯಕ್ಷರಾಗಿ ಇಡೀ ನಿಮ್ಮ ಒಂದು ಬಾಳೆಹೊನ್ನೂರು ಪಂಚಾಯತಿ ಅಥವಾ ಏನು ಬೀಕಣಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒಂದು 3-4 ಮೆಲ್ಕು ಹಾಕಿದ್ದಾರೆ, ಏನ್ ಹೇಳ್ತೀರಾ? ಈಗನು ನೀವು ಬಾಳೆಹೊನ್ನೂರು ಜನತೆ ಹತ್ರ ಕೇಳಿದ್ರೆ ಎಲ್ಲ ಹೇಳೋದು STD ರವಿ ಅವರು ಬಂದ್ಮೇಲೆ ಅಭಿವೃದ್ಧಿ ಆಗಿದೆ ಅಂತ ಜನಗಳ ಮಾತು. ನೀವು ಅದೇ ತಿಳ್ಕೊಂಡು ಇವತ್ತು ನಮ್ಮಲ್ಲಿ ಇಂಟ್ರು ಮಾಡಕ್ ಬಂದಿದ್ದೀರಾ, ನಿಮ್ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಅಂತ. ಆದ್ರೆ ನನ್ನ ಮನೋಭಾವನೆ ನನ್ನ ಕಾಲದಲ್ಲೇ ಅಭಿವೃದ್ಧಿ ಆಗಿದೆ ಅನ್ನೋದು ತಪ್ಪು. ಇದು ಒಂದು ತಪ್ಪು ಕಲ್ಪನೆ. ಆಯಾಯ ಪುರದಲ್ಲಿ ಏನೇನು ಅಧ್ಯಕ್ಷರು ಇದ್ದಾರೆ ಅವರು ಶಕ್ತಿ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಹನೀಫ್ ಅವರು ಇವತ್ತಿಗೆ ಬಾಳೆಹೊನ್ನೂರು ರಸ್ತೆ ಅಗಲೀಕರಣಕ್ಕೆ MLA ನೀಡ್ಕೊಂಡು ರಸ್ತೆ ಅಗಲೀಕರಣಕ್ಕೆ ಮಾಡಿದ್ರು. ಆನಂತರ ಅಂಬುಜಾ ಇವರು ಬಂದ್ರು, ನಮ್ಮ ಮಹೇಶಾಚಾರ್ಯ ಬಂದ್ರು, ಕೆಳಗಿನಪೇಟೆ ರಸ್ತೆ ಅಗಲೀಕರಣ ಮಾಡಿದ್ರು. ಯಾವತ್ತು ರಸ್ತೆ ಅಗಲೀಕರಣ ಆಯ್ತು ಅವತ್ತಿಂದ ಬಾಳೆಹೊನ್ನೂರು ಅಭಿವೃದ್ಧಿ ಹೊಂದಕ್ಕೆ ಬೇಸಿಕ್. ಈಗ ಮನೆಗೇನು ಒಂದು ಫೌಂಡೇಶನ್ ಚೆನ್ನಾಗಿದ್ರೆ ಮನೆ ಕಟ್ಲಿಕ್ಕೆ ಚೆನ್ನಾಗಿರುತ್ತೆ. ನಮ್ ಬೇಸಿಕ್ ಚೆನ್ನಾಗಾಯ್ತು, ಫೌಂಡೇಶನ್ ಚೆನ್ನಾಗಾಯ್ತು. ಅಲ್ಲಿಂದ ಏನಾಯ್ತು ಅಂದ್ರೆ ಯಾವ ಒಬ್ಬ ಅಧ್ಯಕ್ಷರು ಇದು ತಪ್ಪು ಕಲ್ಪನೆ ನನ್ನಿಂದನೇ ಆಗಿದೆ ಅನ್ನೋದು. ಯಾಕಂದ್ರೆ ನಾನು ಈಗ ಹಳೇದು ಬಿಡಿ, ಈಗ ಏನು 14 ವರ್ಷ ಅಧ್ಯಕ್ಷರಾಗಿದ್ದ 14 ತಿಂಗಳು ಅಧ್ಯಕ್ಷರಾಗಿದ್ದೆ. 14 ತಿಂಗಳ ಅಧ್ಯಕ್ಷರಲ್ಲಿ ನಾನೊಂದು 14ರಿಂದ 20 ಬಾರಿ MLA ಮನೆಗೆ ಹೋಗಿದ್ದೀನಿ. MLA ಮನೆಗೆ ಹೋಗಿ ಮನವೊಲಿಸಿದೀವಿ ನಾವು. ಕೆಲಸದ ವಿಚಾರಕ್ಕೆ ಮನವೊಲಿಸಿದೀವಿ. ಬಾಳೆಹೊನ್ನೂರಿನ 95 ಭಾಗ 95% ಕಾಂಕ್ರೀಟ್ ರಸ್ತೆಗಳಾಗಿದೆ ಬರೀ 2.5 ವರ್ಷದಲ್ಲಿ. ಈಗ ನೀವು ಹೋಗಿ ಬಾಳೆಹೊನ್ನೂರು ನೋಡ್ಬೋದು, ಯಾವ ವಾರ್ಡ್ ಅಲ್ಲಿ ಒಂದು ಹಳ್ಳಿದು ಒಂದು 5% ರಸ್ತೆ ಬಿಟ್ಟರೆ ಮತ್ತೆಲ್ಲದು ರಸ್ತೆ ಆಯ್ತು. ಇದರಲ್ಲಿ ನನ್ನ ಪಾತ್ರ ಏನಿಲ್ಲ. ನನ್ನ ಪಾತ್ರ ಇಷ್ಟೇ, ನಾನು MLA ಮನೆಗೆ ಹೋಗಿ ಮನವೊಲಿಸಿದ್ದೀನಿ. MLA ನಮ್ಮ ಇದಕ್ಕೆ ಒತ್ತು ಕೊಟ್ಟು ಅಮೌಂಟ್ ಕೊಟ್ಟಿದ್ದಾರೆ. ಸುಮಾರು 14 ತಿಂಗಳಲ್ಲಿ 25 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಬಾಳೆಹೊನ್ನೂರು ಪಂಚಾಯತಿಗೆ 25 ಕೋಟಿ ಕೊಟ್ಟಿದ್ದಾರೆ, ಇನ್ಕ್ಲೂಡ್ ಸ್ಟ್ರೀಟ್ ಲೈಟ್ ಎಲ್ಲ ಸೇರಿ. ಸ್ಟ್ರೀಟ್ ಲೈಟು, ಮೋಟ್ರುಗಳು, ನೀರು ಇದನ್ನೆಲ್ಲ ಸೇರಿ 25 ಲಕ್ಷ ಕೆಲಸ ಕೊಟ್ಟಿದ್ದಾರೆ ಬರೀ ಬಾಳೆಹೊನ್ನೂರು ಟೌನ್ಗೆ 11 ವಾರ್ಡ್ಗೆ. ಅದ್ರಲ್ಲೂ 11 ವಾರ್ಡಲ್ಲೂ 11 ಮೆಂಬರ್ಗಳು, ಕನಿಷ್ಠ 30 ಮೆಂಬರ್ ಅಲ್ಲಿ 25 ಮೆಂಬರ್ಗಳು ತುಂಬಾ ಆಕ್ಟಿವ್. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ MS ಅರುಣೇಶ್ ಗೌಡ್ರು ಅವ್ರದ್ದೊಂದು ಏರಿಯಾ, ನಮ್ಮ ಬೈರಗುಡ್ಡ, ಸದಾಶಿವ ಮುದುಗುಣಿ, ಮೆಣಸಿನಕುಡಿಗೆ ಮಹೇಶಾಚಾರ್ಯರು, ಸಂತೋಷ್ ಗಂಗಾ, BK ಮಧುಸೂದನ್, ಇವರೆಲ್ಲ ಏನ್ ಮಾಡಿದ್ರು, ಅವರು MLA ಹತ್ರ ಹೋಗಿ ಪ್ರೆಸರ್ ಮಾಡಿದ್ರು ನಮ್ಮ ವಾರ್ಡಿಗೂ ಕೆಲಸ ಬೇಕು ಅಂತ. ಎಲ್ಲ ವಾರ್ಡಲ್ಲಿ ಕೆಲಸ ಆಯ್ತು. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ನನ್ನ ಅದೃಷ್ಟನೋ ಅಲ್ಲ ಜನಗಳ ಆಶೀರ್ವಾದನೋ STD ರವಿ ಅವರು ಮಾಡಿದ್ರು ಅಂತೇಳಿ ಹೆಸರು ಬಂದ್ಬಿಡ್ತು. ಆದ್ರೆ ಇದು STD ರವಿ ಅವರು ಮಾಡಿದಲ್ಲ. ಆಕ್ಚುಲಿ ಇದರಲ್ಲಿ ಎಲ್ಲರದ್ದು ಶ್ರಮ ಇದೆ. ನಮ್ಮ MS ಚಂಕೇಶ್ ಗೌಡ್ರು, ಆದಿಲ್ ಸಾಬ್ರು, BC ಗೀತಾ ಅವರು ಸಹಿತ MLA ಒತ್ತಡ ಮಾಡಿದ್ದಾರೆ ನಮ್ಮ ಬಾಳೆಹೊನ್ನೂರಿಗೆ ಈ ರೀತಿಯಾದ ಕೆಲಸ ಆಗ್ಬೇಕಂದ್ರೆ. ನಮ್ಗೆ ಏನ್ ಸಂತೋಷ ಅಂದ್ರೆ 14 ತಿಂಗಳಲ್ಲಿ ಸುಮಾರು ಬಾಳೆಹೊನ್ನೂರು ಏನು ಅಕೌಂಟ್ ನಂಬರ್ 1 ಅಂತ ಹೇಳ್ತೀವಿ, ನಿಧಿ ಅಂತ ಹೇಳ್ತೀವಿ, ನಿಧಿಯಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸುಮಾರು 4 ಕೋಟಿ ಖರ್ಚು ಮಾಡಿದ್ವಿ ಬಾಳೆಹೊನ್ನೂರಿಗೆ. 2 ಕೋಟಿ ನಮ್ಮ ನಮ್ಮ CS ಗೆ ಅಪ್ರೂವಲ್ ಕೊಡ್ಲಿಕ್ಕೆ ಸುಮಾರು 80 ಲಕ್ಷದ ಪ್ರಯೋಜನ ಇದೆ. ಮತ್ತೆ ನಾವು EO ಹತ್ರ ಹೋಗ್ಬಿಟ್ಟು ಪುನಃ ಡಿವೈಡ್ ಮಾಡಿ 2 ಸರಿ ಆಕ್ಷನ್ ಪ್ಲಾನ್ ಮಾಡಿಕೊಂಡು, ಅದೇ ನಾನು ಹೇಳ್ದಂಗೆ ಇದರಲ್ಲಿ ಎಲೆ ಮರ ಕಾಯಂಗೆ ತುಂಬಾ ಜನ ಇದ್ದಾರೆ ಅಭಿವೃದ್ಧಿಯಲ್ಲಿ. ಹಾಗೆ ನಾವು ಮಾತಾಡ್ತಾ ಇದ್ದಾಗ
ನಿಮ್ಮ ಒಂದು ಈಗ 2 ಬಾರಿ ಅಧ್ಯಕ್ಷ ಸಂದರ್ಭದಲ್ಲಿ ಕೂಡ ಈಗ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತ ಒಂದು ಕೆಲಸ ಹೌದು ಇನ್ನೂ ಕೂಡ ಮುಂದಿನ 1-2 ತಲೆಮಾರಿನವರು ಕೂಡ ನೆನ್ಪಿಟ್ಕೊಳ್ಬಹುದು ಅಂತ 1 ಅಥವಾ 2 ಕೆಲಸನ ಮೆಲ್ಕ್ ಹಾಕಿದೆ. ನಿಮ್ಮ ಅಧ್ಯಕ್ಷರಾಗಿರುವುದು ಸಹಜವಾಗಿ ನೀವು ಮಾಡಿರುವಂತಹ ಆ ಒಂದು ಕೆಲಸ ಯಾವುದು? ನೋಡಿ, ನಮ್ಮ ಭಾರತಕ್ಕೆ ಬೆನ್ನೆಲುಬೆ ರೈತ, ಮತ್ತೊಂದು ಸೈನಿಕರು. ಈಗ ನಾವು ಗಾಂಧೀಜಿ ಸ್ವಾತಂತ್ರ್ಯ ತಂದ್ಕೊಟ್ರು, ಗಾಂಧೀಜಿಯನ್ನು ನಾವು ದೇವರಂತೀವಿ. ನಾವು ಗಾಂಧೀಜಿ ನೋಡಿಲ್ಲ. ನಮ್ಮ ಮುಂದಿನ ಪೀಳಿಗೆ, ಈಗ ನೀವು ನೋಡ್ತಿದ್ದಂಗೆ ಬಾಳೆಹೊನ್ನೂರು ಗ್ರಾಮ ಪಂಚಾಯತಿ ಎದುರುಗಡೆ ನಾವು ಒಬ್ಬ ರೈತನ ಸ್ಟ್ಯಾಚು ಮತ್ತೆ ಒಂದು ಸೈನಿಕನ ಸ್ಟ್ಯಾಚು ಮಾಡಿದ್ವಿ. ಅಂದ್ರೆ ನಮ್ಮ ಏನು ಶಾಲಾ ವಿದ್ಯಾರ್ಥಿಗಳು ಅಲ್ಲಿಂದ ತುಂಬಾ ಜನ ಹೋಗ್ತಾರೆ, ಪಂಚಾಯತಿ ಎದುರುಗಡೆ ಹೋಗ್ತಾರೆ, ಅವ್ರಿಗೆ ಪ್ರೇರಣೆ ಆಗ್ಬೇಕು. ಹೌದು, ನಮ್ಮ ಭಾರತೀಯ ಸೈನಿಕರು ಹೀಗಿರ್ತಾರೆ, ಹೌದು ನಮ್ಮ ಭಾರತಕ್ಕೆ ಬೆನ್ನೆಲುಬೆ ರೈತ. ಅವ್ರು ನೆನ್ಪಿಡುವಂಥದ್ದು ಕೆಲಸವನ್ನು ನಾವು ಆ ಸ್ಟ್ಯಾಚು ಮಾಡಿದ್ವಿ. ಅವ್ರ ಮುಂದಿನ ಪೀಳಿಗೆ ಅವ್ರು ನೆನ್ಪಿಡ್ಬೇಕು. ಎರಡನೇದಾಗಿ ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ನಾವೊಂದು ಗಾರ್ಡನ್ ಮಾಡಿದ್ವಿ, ಸಣ್ಣದ ಗಾರ್ಡನ್. ಇವತ್ತು ನಮ್ಗೆ ಭಾರಿ ಸಂತೋಷ ಇದೆ. ನೀವು ಬಾಳೆಹೊನ್ನೂರಿಗೆ ಒಂದು ರೀತಿಯಾದ ಅಟ್ರಾಕ್ಟಿವ್ ಕಾಣೋದ್ಕಿಂತನೂ ನಿಮ್ಮ ಟೂರಿಸ್ಟ್ಗಳು ಬಂದಾಗ ನಮ್ಮ ಬಾಳೆಹೊನ್ನೂರನ್ನು ಸಹಿತ ನಿಂತು ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಅದು ನಮ್ ಖುಷಿ. ಅಲ್ಲಿ ಒಂದು ಎತ್ತು ಮತ್ತು ರೈತ ಮಾಡಿದ್ವಿ. ನಾವು ಚಿಕ್ಕ ಇರ್ಬೇಕಾದ್ರೆ ಗದ್ದೆ ಹೊಡ್ತಾ ಇದ್ದು, ಬಿಳಿ ಬಿಳಿ ಎತ್ತುಗಳಿದ್ದು, ಚಂದ ಇದ್ದು, ಎಲ್ಲ ಬಯಲು ಸೀಮೆಯಿಂದ ತಗೊಂಡ್ಬಂದು ನಮ್ಮ ತಂದೆಯವ್ರು ತಗೊಂಡ್ಬರೋದು ನಮ್ಗೆ ನೆನ್ಪಿತ್ತು. ಈಗಿಲ್ಲ ಅದು ಮಲೆನಾಡಲ್ಲಿ. ಅದನ್ನು ಮುಂದಿನ ಪೀಳಿಗೆ ನೆನ್ಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಆ ಎತ್ತು ಮತ್ತು ರೈತ ಸ್ಟ್ಯಾಚು ಮಾಡಿದ್ವಿ. ಈಚ್ ಕಡೆ ಗಾಂಧೀಜಿ ಸ್ಟ್ಯಾಚು ಮಾಡಿದ್ವಿ. ಯಾಕಂದ್ರೆ ಗಾಂಧೀಜಿಯನ್ನು ಜನ ಮರಿಬಾರ್ದು. ನಾವು ಇಷ್ಟು ಫ್ರೀಡಮ್ ಆಗಿದ್ವಿ, ಇಷ್ಟು ಸ್ವಾತಂತ್ರ್ಯವಾಗಿದ್ದೀವಿ ಅಂದ್ರೆ ಅದಕ್ಕೆ ಭಾರತದ ಪಿತಾಮಹ ಗಾಂಧೀಜಿ ಕಾರಣ. ಆ ತರದ್ದು ಅದನ್ನು ಮರಿಬಾರ್ದು ಅನ್ನೋದಕ್ಕೆ ಗಾಂಧೀಜಿ ಸ್ಟ್ಯಾಚು ಮಾಡಿದ್ವಿ. ಇನ್ನು ಬಾಳೆಹೊನ್ನೂರು, ಐ ಲವ್ ಯು ಬಾಳೆಹೊನ್ನೂರು. ಐ ಲವ್ ಯು ಬಾಳೆಹೊನ್ನೂರು ಅಂದ್ರೆ ನೀವು ತಪ್ಪು ತಿಳಿಬೇಡಿ, ನಾವು ಬಾಳೆಹೊನ್ನೂರನ್ನು ಪ್ರೀತಿಸ್ತಿದ್ದೀವಿ ಅಂತ. ಆ ಬಾಳೆಹೊನ್ನೂರು ಪ್ರೀತಿಸ್ತಿದ್ದೀವಿ ಅಂತೇಳಿ ಅದನ್ನು ಸಹಿತ ಇನ್ನರ್ ವಿಲ್ ಅವರನ್ನು ಇನ್ಕ್ಲೂಡ್ ಮಾಡಿ ನಮ್ಗೆ ಇನ್ನೊಂದು ಏನ್ ಸಂತೋಷ ಅಂದ್ರೆ, ನಾವು ಬಾಳೆಹೊನ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದ್ಮೇಲೆ ತುಂಬಾ ಸಪೋರ್ಟಿಂಗ್ ಜನಗಳು ಮತ್ತು ಸಂಘ ಸಂಸ್ಥೆ, ಜೆಸಿ ಕ್ಲಬ್, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಆದ್ಮೇಲೆ ಇನ್ನರ್ ವೀಲು, ಇಂಥ ಕ್ಲಬ್ಗಳು ನಮ್ಗೆ ತುಂಬಾ ಸಪೋರ್ಟ್ ಮಾಡಿ. ಉದಾಹರಣೆಗೆ ಕ್ಲಬ್ಗಳು ಯಾಕೆ ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಒಬ್ಬ ರಾಜಕಾರಣದಿಂದನೇ ಒಂದು ಊರು ಅಭಿವೃದ್ಧಿ ಆಗಲ್ಲ. ನಾವು ಫಸ್ಟ್ ಅಧ್ಯಕ್ಷರಾದಾಗ ನಮ್ಮಲ್ಲಿ ಒಂದು ಜನತೆಗಳು ಕೇಳ್ಕೊಳ್ತಿದ್ದು, ನೀವು ಪಾರ್ಕಿಂಗ್ ಮಾಡಿ ಸರ್ ಅಂತೇಳಿ. ನಾವು ನೋಡಿ, ಆಗ ನಮ್ಗೆ ತುಂಬಾ ಸಪೋರ್ಟ್ PSI ರವೀಶ್ ಈಗ ಜಯಪುರದಲ್ಲಿದ್ದಾರೆ. ನಾವು ಅನುದಾನ ಎಷ್ಟು ಬೇಕಾದ್ರೂ ಕೊಡ್ಬೋದು, ಅನುದಾನ ಕೊಡೋದಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಮನಸ್ಥಿತಿ ಬೇಕು ಒಬ್ಬ ಮನುಷ್ಯನ್ಗೆ. ಯಾವುದೇ ಅವರ ಕಾರ್ಯವನ್ನ ಅವ್ರು ಯಾವ ರೀತಿಯಾಗಿ ಮಾಡಿರೋ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆ ವಿಷಯನ ಇಲ್ಲಿ ಹೇಳಿಕೆ ಪ್ರಸ್ತಾಪ ಮಾಡೋದಾದ್ರೆ, ಬಹುಶಃ ಯಾವ ಸಬ್ ಇನ್ಸ್ಪೆಕ್ಟರ್ಗೂ ಸಿಗದಂತಹ ಒಂದು ಬೀಳ್ಕೊಡುಗೆ ಅಥವಾ ಒಂದು ವರ್ಗಾವಣೆಗೆ ಕೈಗುರಕ್ಕಿಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರಾಗಿರೋ ಬೇರೆ ಬೇರೆ ಬಂದು ರವೀಶ್ ಅವರಿಗೆ ಮಾಡಿದ ಸನ್ಮಾನ ಇದೆಯಲ್ಲ, ಬಹುಶಃ ಅವರು ಮಾಡಿದಂತ ಕೆಲಸ ಕಾರ್ಯಗಳೇ ಆ ಒಂದು ಸನ್ಮಾನಗಳಾಗಿರ್ಬೋದು, ಆ ಒಂದು ಬೀಳ್ಕೊಡುಗೆ ನಿಮಗೆ ಸಿಗಲು ಕಾರಣ ಆಯ್ತಾ ಅಂತ? ಹೌದು ಸರ್, ಕಾರಣ ಏನಂದ್ರೆ ಇಷ್ಟೇ. ನಾವು ನಾನು ಈಗಾಗಲೇ ಹೇಳ್ದಂಗೆ, ನೀವು ನಿಮ್ಮ ಹತ್ರ ಎಷ್ಟು ಕೋಟಿ ಬೇಕಾದ್ರೂ ದುಡ್ಡಿರ್ಲಿ, ಅದನ್ನು ಖರ್ಚು ಮಾಡುವಂತ ಮನೋಭಾವನೆ ಬೇಕು. ಈ ಖರ್ಚು ಮಾಡೋ ಮನೋಭಾವನೆ ಇಲ್ದಿದ್ರೆ ಆ ಮನುಷ್ಯ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಫಸ್ಟ್ ಅಧ್ಯಕ್ಷರಾದಾಗ ಹೋಗಿದ್ದು, ಅವರನ್ನು ನಾವೇನು ಬನ್ನಿ ನಮ್ಮ ಇದಕ್ಕಂತ ಕರೆದಿಲ್ಲ, ನಾವೇ ಅವ್ರ ಚೇಂಬರಿಗೆ ಹೋಗಿದ್ದು. ಸರ್, ನಮ್ಗೆ ಟೋಟಲಿ ಬಾಳೆಹೊನ್ನೂರು ಚಂದ ಆಗ್ಬೇಕು ಸರ್, ಏನ್ ಮಾಡ್ಬೇಕು ಅಂತ. ಅವ್ರು ಹೇಳಿದಿಷ್ಟೇ, ರವಿಯವರೇ ಅನುದಾನ ಕೊಡಿಸಿ, ನಾನು ನಿಮ್ಮ ಪಾರ್ಕಿಂಗ್ ಇಂದ ಹಿಡಿದು ಬಾಳೆಹೊನ್ನೂರು ಹೇಗೆ ಡೆವಲಪ್ಮೆಂಟ್ ಮಾಡ್ಬೇಕು ಅದನ್ನೆಲ್ಲ ಅವ್ರಿಗೆ ಚಂದ ಗೊತ್ತಿದೆ. ಅದು ಅವ್ರು ಎಲ್ಲಿ ಕಲ್ತ್ಕೊಂಡ್ ಬಂದ್ರೋ ನಮ್ಗಂತೂ ಗೊತ್ತಿಲ್ಲ. ಹಿಂದಿನ ಮಲ್ಲಂದೂರು ಸ್ಟೇಷನ್ ಅಲ್ಲಿ ಇದ್ರು, ಅಲ್ಲಿಂದ ಅವ್ರು ಐಡಿಯಾ ಕೊಡ್ತಿದ್ರು. ಈಗ ನಾನೊಬ್ಬ ಅಧ್ಯಕ್ಷರಾಗಿದ್ದ ತಕ್ಷಣ ನಾನೇ ಐಡಿಯಾದಲ್ಲಿ ಮಾಡ್ಬೇಕಂತ ಏನಿಲ್ಲ, ಬೇರೆಯವ್ರ ಐಡಿಯಾ ತಗೊಳ್ಳೋದು ತುಂಬಾ ಮುಖ್ಯ ಇರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ, PSI ರವೀಶ್ ಅವರು ಪಾರ್ಕಿಂಗ್ ಕೇಳಿದಾಗ ಏನ್ ಮಾಡ್ಬೇಕು ಸರ್ ಅಂದಾಗ, ರವಿಯವರು ಅಷ್ಟು ಸುಲಭ ಇಲ್ಲ, ಅದಕ್ಕೊಂದು 3 ಲಕ್ಷ ಅನುದಾನ ಬೇಕು ಪಾರ್ಕಿಂಗ್ ಮಾಡ್ಲಿಕ್ಕೆ, ಅಲ್ಲಲ್ಲಿ ಬೋರ್ಡ್ ಕೊಡಿಸ್ಬೇಕು, ಇಲ್ಲ ಜನಗಳು ಒಪ್ಪೋದಿಲ್ಲ. ಸರ್ 3 ಲಕ್ಷ ಅಲ್ಲ 5 ಲಕ್ಷ ಆದ್ರೂ ತೊಂದರೆ ಇಲ್ಲ ಸರ್, ನಾವು ಅನುದಾನ ಕೊಡ್ತೀವಿ, ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕು. ಯಾಕಂದ್ರೆ ಪಾರ್ಕಿಂಗ್ ವಿಷಯದಲ್ಲಿ ನಾವೇ ಬೋರ್ಡ್ ಹಾಕಿ ನಾವೇ ಮೇಂಟೆನೆನ್ಸ್ ಮಾಡಕ್ ಹೋದ್ರೆ ಜನಗಳು ಒಪ್ಪಲ್ಲ. ಅದಕ್ಕೆ ರವೀಶ್ ಅವರ ಇದು ಅನುಭವ ಆದ್ಮೇಲೆ ಅವರು ಏನು ಸ್ಟೇಷನ್ಗಳಿಗೂ ಕೇಳಿದ್ದಾರೆ,
ನಮ್ಮ ರಕ್ಷಣಾ ಪಡೆ ಚೆನ್ನಾಗಿರ್ಬೇಕು, ನಾವು ರಕ್ಷಣಾ ಪಡೆಯಲ್ಲಿದ್ದವರು ಅವ್ರಿಗೆ ಶಟಲ್ ಕೋಟ್ ಮಾಡ್ಕೊಟ್ಟಿದ್ವಿ ನಾವು ನಮ್ಮ ಅನುದಾನದಲ್ಲಿ, ಇಂಟರ್ಲಾಕ್ ಮಾಡ್ಕೊಟ್ಟಿದ್ವಿ, ಗೇಟ್ಗಳನ್ನೆಲ್ಲ ಮಾಡ್ಕೊಟ್ಟಿದ್ವಿ. ಆದ್ರೆ ಅದನ್ನು ಚಂದ ಮಾಡಿದ್ದಾರೆ. ಕೆಲವರು ಐಡಿಯಾಗಳನ್ನು ಕೊಟ್ಟಿದ್ದಾರೆ, ಕಸ ಹೇಗೆ ವಿಲೇವಾರಿ ಮಾಡಬೇಕು. ಕಸ ವಿಲೇವಾರಿ ಮಾಡೋತ್ತಿಗೆ ನೀವು ಅಲ್ಲಲ್ಲಿ ತೊಟ್ಟಿ ಇಡಿ ಸರ್. ಆ ತೊಟ್ಟಿಗಳನ್ನೆಲ್ಲ ಕೊಟ್ಟಿದ್ದು ಗ್ರಾಮ ಪಂಚಾಯತಿ ಅಲ್ಲ, ಸಂಘ ಸಂಸ್ಥೆ ಕೊಟ್ಟಿದ್ದು ಎಲ್ಲ. ಜೇಸಿ, ರೋಟ್ರಿ, ಲಯನ್ಸ್ ಇವರೇ ಕೊಟ್ಟಿದ್ದು ಬಿಟ್ಟರೆ ಗ್ರಾಮ ಪಂಚಾಯತಿ ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿಗೆ ತುಂಬಾ ಅನುದಾನ ಇವರು ಕೊಟ್ಟಿದ್ದಾರೆ, ಯಾರು ಸಂಘ ಸಂಸ್ಥೆಯವರು. ಇನ್ನೊಂದು ಏನು ವಿಷಯ ಅಂದ್ರೆ ಬಾಳೆಹೊನ್ನೂರಲ್ಲಿ ಒಂದು ಒಗ್ಗಟ್ಟಿದೆ. ಜನಗಳ ತಲೆಯಲ್ಲಿ ಏನಿದೆ ಬಿಜೆಪಿ ಕಾಂಗ್ರೆಸ್ ದಳ ಅಂತೇಳಿ. ಬಾಳೆಹೊನ್ನೂರಲ್ಲಿ ಅದು ಇಲ್ಲ ಸರ್. ಬಾಳೆಹೊನ್ನೂರಲ್ಲಿ ಬಿಜೆಪಿ ಕಾಂಗ್ರೆಸ್ ದಳ ಇರೋದು ಬರೀ ಎಲೆಕ್ಷನ್ ಅಲ್ಲಿ 15 ದಿವಸ ಮಾತ್ರ. ಮತ್ತೆಲ್ಲರೂ ಒಗ್ಗಟ್ಟಾಗಿದ್ದಾರೆ, ದಳದಿಂದ ಹಿಡಿದು ಬಿಜೆಪಿಯಿಂದ ಹಿಡಿದು ಕಾಂಗ್ರೆಸ್ ಇಂದ ಹಿಡಿದು ಎಲ್ಲದು. ಮತ್ತೆ ಇಲ್ಲೊಂದು ದೃಢವಾದ ನಾಯಕತ್ವ ಇದೆ. ನಮ್ಮ MS ಚನ್ಕೇಶ್ ಗೌಡ್ರು, ಆದಿಲ್ ಮತ್ತೆ ಗೀತಾ ಅವ್ರದ್ದು ದೃಢವಾದ ನಾಯಕತ್ವ. ಅದ್ರ ಜೊತೆ ನಮ್ಮ ಉಮೇಶ್ ಗೌಡ್ರು TM, ನಾಗೇಶ್ ಗೌಡ್ರು TM, ವೆನಿಲಾ ಭಾಸ್ಕರ್. ನಾವು ಏನೇ ಚರ್ಚೆ ಮಾಡಿದ್ರು ಮಾಡಬೇಡಿ ಅಂತ ಹೇಳಿದವರಿಲ್ಲ. ನೀವು ಮಾಡಿದವರೇ, ನಾವು ನಿಮ್ಮ ಹಿಂದಿದ್ವಿ, ಬೆನ್ ತಟ್ತೀವಿ ನಿಮ್ದು. ನೀವು ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ, ಯಾವುದೇ ಕೆಲಸ ಮಾಡೋದಾದ್ರೂ ನಾವಿದ್ವಿ. ಉದಾಹರಣೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡ್ ಪಾರಿಜಾತ ಹೋಟ್ಲಿಂದ ಕೆಳಗೆ ರೋಟ್ರಿ ಸರ್ಕಲ್ ತನಕ ದಾರಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು. ವ್ಯಾಪಾರ ಮಾಡಬಾರ್ದಂತ ನಮ್ದು ಉದ್ದೇಶ ಏನಿಲ್ಲ. ಆದ್ರೆ ಏನು ನಿಮ್ಮ ದಾರಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿದಾಗ ನಮ್ಗೆ ಈ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದು ಕಮ್ಮಿ. ಅವರನ್ನೆಲ್ಲ ಏಳಿಸ್ಬೇಕು, ಏಳಿಸಿ ಅವ್ರಿಗೊಂದು ಜಾಗ ಕೊಡ್ಬೇಕು, ಎಲ್ಲ ಪಾರಿಜಾತಕ್ಕಿಂತ ಮೇಲೆ ಕೊಟ್ಟು. ಆಗ ಅವ್ರು ಅಡ್ಡಿಪಡಿಸ್ಬೋದಿತ್ತು. ಈಗ ಬಿಜೆಪಿ ಅವರು, ದಳದವರು ಅಥವಾ ಇನ್ಯಾವುದೋ ಲೀಡರ್ ಅಡ್ಡಿಪಡಿಸ್ಬೋದಿತ್ತು. ಅವ್ರನ್ನ ತೆಗಿಸ್ಬೇಡಿ ಅಲ್ಲೇ ಇದೆ ಅಂದ್ರು ನಾವು ತೆಗ್ಸಕ್ ಆಗ್ತಿರ್ಲಿಲ್ಲ. ಯಾರು ಅಡ್ಡಿಪಡಿಸಿಲ್ಲ. ಎಲ್ಲರೂ ಒಳ್ಳೆ ಕೆಲಸ ತುಂಬಾ ವರ್ಷದಿಂದ ಹಾಕೊಂಡಿದ್ದವ್ರು ಇದ್ರು ಅಲ್ಲಿ ವ್ಯಾಪಾರ ಮಾಡ್ಕೊಂಡು, ಹಣ್ಣಿನ ವ್ಯಾಪಾರ, ಹೂವಿನ ವ್ಯಾಪಾರ ಎಲ್ಲ. ಅವರನ್ನೆಲ್ಲ ತೆಗ್ಸಿ ಅವ್ರಿಗೂ ನೆಲೆ ಕೊಟ್ಟಿದ್ವಿ, ಇಲ್ಲ ಅಂತಿಲ್ಲ. ಪಾರಿಜಾತಕ್ಕಿಂತ ಮೇಲೆ ಎಲ್ಲರಿಗೂ ಹಾಕೊಳ್ಳಕ್ ಅವಕಾಶ ಕೊಟ್ಟು. ಹಾಗಾಗಿ ಬಾಳೆಹೊನ್ನೂರಲ್ಲಿ ಒಗ್ಗಟ್ಟಿದೆ. ಆ ಒಗ್ಗಟ್ಟೆ ಅಭಿವೃದ್ಧಿಗೆ ಸಹಕಾರ ಅಂತ ನನ್ನ ಅಭಿಪ್ರಾಯ ಇದೆ ಸರ್. ಅದೇ ರೀತಿಯಲ್ಲಿ ಈಗ ನೀವು ಹೇಳಿದ್ರೆ 14 ತಿಂಗಳಲ್ಲಿ 25 ಕೋಟಿಗೂ ಹೆಚ್ಚು ಅನುದಾನ ಆ ಬಾಳೆಹೊನ್ನೂರು ಪಂಚಾಯತಿ 11 ವಾರ್ಡ್ಗಳಿಗೆ ಬಂದಿದೆ ನಾವು ಮಾತನ್ನು ಹೇಳಿದ್ರೆ. ಈಗ ಅನುದಾನದ ತರುವ ನಿಟ್ಟಿನಲ್ಲಿ ನೀವು ಬೇಡಿಕೆನ ಇಡ್ತೀರಾ, ಕೊಡೋದು ಕೂಡ ಶಾಸಕರ ಕಡೆಯಿಂದ ಅನುದಾನ ಬೇಕಾಗುತ್ತೆ. ಅದೇ ನೀವೀಗ ಶಾಸಕರಾದಂತಹ ರಾಜೇಗೌಡರ ಬಳಿಗೆ ಹೋದ ಸಂದರ್ಭದಲ್ಲಿ ಅವರು ನಿಮ್ಮ ಒಂದು ಬೇಡಿಕೆಗಳಿಗೆ ಯಾವ ರೀತಿಯಾದ ಒಂದು ಸ್ಪಂದನೆಯನ್ನು ನೀಡ್ತಾ ಇದ್ರು? ರಾಜೇಗೌಡರ ಬಗ್ಗೆ ಹೇಳ್ಬೇಕಂದ್ರೆ ಆಶ್ಚರ್ಯ. ನೀವು ಬೇಕಾದ್ರೆ ಅವ್ರ ಮನೆಗೆ ಒಂದ್ಸರಿ ಪತ್ರಕರ್ತರಾಗಿ ಹೋಗ್ಬೇಡಿ, ಹೀಗೆ ಹೋಗಿ. ನಮ್ಮ ಇದರಲ್ಲಿ ಒಂದು ಊರಲ್ಲಿ ಇಷ್ಟುದ್ದದ ರಸ್ತೆ ಬೇಕು ಸರ್ ಅಂತೇಳಿ, ನೀವು ಎಷ್ಟು ಅಂತ ಕೇಳ್ತಾರೆ ಅವರು. ನಾವು ಒಂದು 50 ಲಕ್ಷ ಅಂತ ಹೇಳ್ತೀವಿ, ಅವ್ರು ಅದನ್ನ ಆ ತರ ಹೇಳೋದಿಲ್ಲ. ನೋಡಿ, ಉದಾಹರಣೆಗೆ ನಮ್ದೊಂದು ರಸ್ತೆ ಹೇಳ್ತೀವಿ ನಾವು, JC ಸರ್ಕಲ್ ಇಂದ ಚರ್ಚ್ ರೋಡ್ ಫುಲ್ ಒಂದು ಇತ್ತೀಚೆಗೆ ಪ್ರೆಸೆಂಟ್ ಒಂದು ರಸ್ತೆ ಮಾಡಿದ್ವಿ. ನಾವು ಅದಕ್ಕೆ ಅನುದಾನ ಕೇಳಕ್ ಹೋದ್ರು. ಸರ್, JC ಸರ್ಕಲ್ ಇಂದ ಇದು ತನಕ ರಸ್ತೆ ಮಾಡ್ತೀವಿ ಸರ್, ಎಷ್ಟು ಬೇಕು? 30 ಲಕ್ಷ ಬೇಕು. ನೀವು 30 ಲಕ್ಷ ಯಾಕೆ ಕೇಳ್ತೀರ? ಅದನ್ನು 1 ಕೋಟಿ ಕೊಡ್ತೀನಿ, ನೀವು ಒಳ್ಳೆ ರಸ್ತೆ ಮಾಡಿ, ಪಕ್ಕದಲ್ಲಿ ಡ್ರೈನೇಜ್ ಮಾಡಿ, ಫುಟ್ಪಾತ್ ಮಾಡಿ ಅಂತಾರೆ. ರಾಜೇಗೌಡರಿಗೆ ಆ ಮನಸ್ಥಿತಿ. ಅವರು ನೀವು ಕೇಳಿದ 30 ಲಕ್ಷ ಅಂದ್ರೆ 15 ಲಕ್ಷ ಕೊಡ್ತೀನಿ ಅಂತ ಹೇಳಲ್ಲ, 30 ಲಕ್ಷಕ್ಕೆ ಇನ್ನು 30 ಲಕ್ಷ ಸೇರಿಸಿ ಮಾಡಿ ಅಂತಾರೆ. ಬಿಟ್ರೆ ಯಾವ್ದು ಕಮ್ಮಿ ಆತರ ಇಲ್ಲ ಅಂದ್ರೆ ನಾವು 25 ಕೋಟಿ ತರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ರ. ನಾವು ಕೇಳಿರೋದು 30 ಲಕ್ಷದ, ಅವ್ರು ಇನ್ನು 30 ಲಕ್ಷ ಸೇರಿಸೇ ಕೊಡೋದು. ಅವರು ಕೆಲವರು ಲೀಡರ್ಗಳ ತಲೆಯಲ್ಲಿ ಏನಿರ್ತದೆ, ಅವ್ರು ಏನೋ ಯೋಚನೆ ಮಾಡ್ತಿರ್ತಾರೆ. ಅವರ ಸ್ವಭಾವ ಹಾಗೆ, ಏನ್ ಮಾಡಕ್ಕೆ, ನಮ್ದೊಂಥರ ಸ್ವಭಾವ ಇರ್ತದೆ, ನಿಮ್ದು ಅವ್ರು ಹೋದಾಗ ನಿಮ್ ತಲೆಯಲ್ಲಿ ರಾಜೇಗೌಡರು ನಮ್ಮ ಮಾತು ಕೇಳಿಸ್ತಿಲ್ಲ, ಸುಮ್ಮನೆ ಕೂತಿದಾರ ಅಂತ. ಆದ್ರೆ ರಾಜೇಗೌಡರು ಅಷ್ಟು ಬ್ರಿಲಿಯಂಟ್ ಯಾರಿಲ್ಲ, ಎಲ್ಲದನ್ನೂ ಕಲ್ಸ್ಕೊಂಡಿರ್ತಾರೆ. ಅವರಷ್ಟು ಬ್ರಿಲಿಯಂಟ್ ಆಗಿದ್ದಕ್ಕೆ 2 ಬಾರಿ ಜಿಲ್ಲಾ ಪಂಚಾಯತಿ ಆಗಿ, ಅಲ್ಲಿ ಅಧ್ಯಕ್ಷರಾಗಿ, ಇಲ್ಲಿ 2 ಬಾರಿ ಶಾಸಕರಾಗಿ, ಇಲ್ಲಿ ಅವರು ಬ್ರಿಲಿಯಂಟ್ ಆಗಿರುವುದಕ್ಕೆ. ಈಗ ಕೆಲವರು ಹೇಳ್ತಾರೆ ರಾಜೇಗೌಡರು ಸಾಫ್ಟ್, ಹೌದು ಸಾಫ್ಟ್, ಅದು ನನಗೆ ಬೇರೆ ವಿಚಾರ. ಆದ್ರೆ ರಾಜೇಗೌಡರು ಅತಿ ಬುದ್ಧಿವಂತರ ಅನ್ನೋದಕ್ಕೆ ಅವರು 2 ಬಾರಿ ಜಿಲ್ಲಾ ಪಂಚಾಯತಿ, 2 ಬಾರಿ ಶಾಸಕರಾಗಿರುವಂತದ್ದೇ ಇಲ್ಲ ಸರ್. ನಾವು ಅವರನ್ನು ಈಗ 7.5 ವರ್ಷದಿಂದ ಹತ್ತಿರದಲ್ಲಿ ಗಮನಿಸಿದ್ವಿ. ನೋಡಕ್ ಮಾತ್ರ ಅವ್ರು ಹಾಗೆ ಇದ್ದಾರೆ. ಅವರು ಎಲ್ಲಾ ವಿಚಾರನು ನೀವು ಹೇಳಿದಾಗ ಸುಮ್ಮನೆ ಕಣ್ಮುಚ್ಕೊಂಡಿರ್ತಾರೆ, ಎಲ್ಲದೂ ಕೇಳಿರ್ತದೆ, ಎಲ್ಲದೂ ಗೊತ್ತಿರ್ತದೆ. ಪ್ರತಿಯೊಂದು ಬಾಳೆಹೊನ್ನೂರಿನ ಗಲ್ಲಿ ಗಲ್ಲಿನೂ ರಾಜೇಗೌಡರಿಗೆ ಗೊತ್ತು. ಶೃಂಗೇರಿ ಕ್ಷೇತ್ರದ ಬಗ್ಗೆ ನಾನು ಮಾತಾಡಲ್ಲ. ಈಗ ಏನು ಮೊದ್ಲಿದ್ದು 5 ವರ್ಷ ಪ್ಲಸ್ ಈಗದು 2.5 ವರ್ಷ, ಬಾಳೆಹೊನ್ನೂರು ಅತ್ಯಂತ ವೇಗವಾಗಿ ಬೆಳೆದಿದೆ ರಾಜೇಗೌಡರ ನಾಯಕತ್ವದಲ್ಲಿ. 2 ಮಾತಿಲ್ಲ. ಯಾಕಂದ್ರೆ ನಾವು ಹೋಗಿ ಕೇಳಿದ ತಕ್ಷಣ
ಅದೇ ಹೇಳಿದಲ್ಲ 30 ಲಕ್ಷ 60 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಆ ಅನುದಾನ ಕೊಟ್ಟಿದ್ದಾರೆ ಈ ಬಾಳೆಹೊನ್ನೂರು ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೇನ್ ಖುಷಿ ಅಂದ್ರೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೋಬಳಿ ಅಂತ ತಗೊಂಡಾದಾಗ ಬಾಳೆಹೊನ್ನೂರು ಹೋಬಳಿ ಇಂಪ್ರೂವ್ ಆದಷ್ಟು ಯಾವ ಹೋಬಳಿನೂ ಇಂಪ್ರೂವ್ ಆಗಿಲ್ಲ. ಖಂಡಿತ ಸತ್ಯ. ಬಾಳೆಹೊನ್ನೂರಿನ ಅಭಿವೃದ್ಧಿಯ ನಿಟ್ಟಿನಲ್ಲಿ ರಾಜಗೌಡರು ಬಹುಪಾಲು ನೀವೊಂದು ಅಭಿವೃದ್ಧಿ ಮಾಡುವ ಕೆಲಸದಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ದಾರೆ. 100ಕ್ಕೆ 100% ರಾಜಗೌಡರ ಪಾತ್ರ ಇದೆ. 100ಕ್ಕೆ 100% MLA ದುಡ್ಡು ಕೊಡ್ಲಿಲ್ಲ ಇದೆ. ನಾವು ಮಾಡೋದೆಲ್ಲ ಸುಳ್ಳು. ಗ್ರಾಮ ಪಂಚಾಯತಿಯಲ್ಲಿ ನಾವು ಮಾಡಿದೀವಿ ಇಲ್ಲ ಅಂತಲ್ಲ. ಈ ಮೊದ್ಲೆಲ್ಲ 50 ಲಕ್ಷ 60 ಲಕ್ಷ ಅನುದಾನ ಇದ್ರೆ ಈಗ ಏನ್ ಮಾಡಿದೀವಿ ಅಂದ್ರೆ ಇದು ಒಂದು ಸತ್ಯ. ನಾವು ಜನಗಳ ಮನವೊಲಿಸಿದ್ವಿ. ಏನ್ ಟ್ಯಾಕ್ಸ್ಗಳಿದಾವೆ ತುಂಬಾ ಬ್ಯಾಲೆನ್ಸ್ ಇಟ್ಕೊಂಡಿದ್ರು ಜನಗಳು, ಅಂದ್ರೆ ಅವ್ರಿಗೆ ಅವೇರ್ನೆಸ್ ಇರ್ಲಿಲ್ಲ. ನಾವು ಅಧ್ಯಕ್ಷರಾದ್ಮೇಲೆ ಈಗೆಲ್ಲ ಮೀಡಿಯಾ ಬಂದಿದೆ, ಮೊಬೈಲ್ ಇದೆ, ವಾಟ್ಸಾಪ್ ಹಾಕಿದೆ ನೋಡ್ತಾರೆ. ನಾವು ಅಧ್ಯಕ್ಷರಾದ್ಮೇಲೆ ಏನ್ ಮಾಡಿದ್ವಿ, ಎಲ್ಲ ಒಂದು ಪಟ್ಟಿ ಮಾಡ್ಕೊಂಡು ಎಷ್ಟು ಬ್ಯಾಲೆನ್ಸ್ ಇದೆ ಅವ್ರಿಗೆ ಮನವೊಲಿಸಿದ್ರು. ಅಂದ್ರೆ ನೀವು ಕಟ್ಟಿ ಅಂತ ಏನು ಹೇಳಿಲ್ಲ, ನೀವು ಕಟ್ಟಿದ್ರೆ ನಮ್ಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಣದ ಕೊರತೆ ಇರೋದ್ರಿಂದ ಹಣ ಸೇರಿದೆ ಅಭಿವೃದ್ಧಿ. 100ಕ್ಕೆ 99 ಭಾಗ ಜನನು ಇವತ್ತು ಬಾಳೆಹೊನ್ನೂರು 95% ಟ್ಯಾಕ್ಸ್ ಕ್ಲಿಯರ್. 95%, ಇನ್ನೊಂದು 5% ಈ ತಿಂಗಳಲ್ಲಿ ಆಗ್ತದೆ. ಮೊನ್ನೆನೂ ಎಲ್ಲ PDO ಹತ್ರ ಹೇಳ್ಬಿಟ್ಟು ಎಲ್ಲ ಪ್ರಚಾರ ಮಾಡಿದ್ವಿ. ಕೆಲವು ಜನ ವಾಲಂಟಿಯರ್ ಆಗಿ ಬಂದು ಕಟ್ತಿದ್ದಾರೆ. ಬಾಳೆಹೊನ್ನೂರು ಇಷ್ಟು ಚಂದ ಆಗಿದೆ, ನಾವ್ಯಾಕೆ ಟ್ಯಾಕ್ಸ್ ಬ್ಯಾಲೆನ್ಸ್ ಇಟ್ಕೊಳ್ಬೇಕು ಅನ್ನೋದು ಮನೋಭಾವನೆ ಜನಗಳಲ್ಲಿ ಬಂದಿದೆ. ಎಲ್ಲರೂ ತಂದು ಕಟ್ತೀವಿ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ಹಾಗಾಗಿ ಬಾಳೆಹೊನ್ನೂರಲ್ಲಿ ಒಳ್ಳೆ ರೆವಿನ್ಯೂ ಇದೆ. ಈಗ ಬಾಳೆಹೊನ್ನೂರು ಇಂಪ್ರೂವ್ ಆಯ್ತು ಅಂತೇಳಿ ಗಡಿಗೇಶ್ವರನ ಇಂಪ್ರೂವ್ ಆಗೋದು ಕಷ್ಟ. ಶಾಸಕರೇ ಕೊಡ್ಬೇಕು, ಅವ್ರದ್ದೇ ಆದ ನಿಧಿ ಇಲ್ಲ, ಅವರ ಅಲ್ಲಿ ಟ್ಯಾಕ್ಸ್ ಅಷ್ಟು ಕಲೆಕ್ಷನ್ ಇರಲ್ಲ. ಇನ್ನೊಂದು ಬಾಳೆಹೊನ್ನೂರಿನ ವಿಶೇಷ ಏನಿದೆ ಅಂದ್ರೆ ಸುಮಾರು 56 ಮಳಿಗೆ ಬಾಳೆಹೊನ್ನೂರಲ್ಲಿ ಅಂಗಡಿ ಮಳಿಗೆಗಳಿದಾವೆ. ಅದು ನಮ್ಗೆ ರೆವಿನ್ಯೂ ಇದೆ. ಸುಮಾರು 30-40 ಲಕ್ಷ ಅಂಗಡಿಯಲ್ಲೇ ಬರುತ್ತೆ ನಮಗೆ. ಈ ರೆವಿನ್ಯೂ ಬೇರೆ ಪಂಚಾಯತಿಯಲ್ಲಿ ಇಲ್ಲ. ಇನ್ನು ಕಡೂರು ತರೀಕೆರೆ ಎಲ್ಲ ನಮ್ಗೆ ಗೊತ್ತಿಲ್ಲ. ಈ ಸುತ್ತಮುತ್ತ ಶೃಂಗೇರಿ ಕ್ಷೇತ್ರದಲ್ಲಿ ಸಣ್ಣ ಸಣ್ಣ ಪಂಚಾಯತಿಗಳು ಬಾಳೆಹೊನ್ನೂರು ಅಭಿವೃದ್ಧಿ ಆದ್ರೆ ನಮ್ದು ಪಂಚಾಯತಿನೂ ಅಭಿವೃದ್ಧಿ ಯಾಕಾಗಿಲ್ಲ ಅಂತ ಅವ್ರಿಗೂ ಒಂದು ಕೊರಗಿರ್ಬೋದು. ರೆವಿನ್ಯೂ ಬರುತ್ತೆ. ಹಾಗೆ ರವಿಚಂದ್ರ, ಈಗ ನೀವು 5 ಬಾರಿ ಸದಸ್ಯರಾಗಿದ್ದೀರಾ. ಇನ್ನೇನು ಕೆಲವೇ ದಿನಗಳಲ್ಲಿ 2-3 ತಿಂಗಳು ಚುನಾವಣೆಗೆ ಬರುವ ಸಾಧ್ಯತೆ ಕೂಡ ಇರುವಂತದ್ದು. ರವಿಚಂದ್ರ ಅವರು ಬಾಳೆಹೊನ್ನೂರು ಏನು ಬೀಕರಪುರ ಗ್ರಾಮ ಪಂಚಾಯತಿಯಲ್ಲಿ ಸಿಕ್ಸರ್ ಹೊಡಿತಾರ? ನಾವು ಫಸ್ಟ್ ಎಲೆಕ್ಷನ್ ಹೋದಾಗ ನಮ್ಗೆ ಜನಗಳು ಗೊತ್ತಿರ್ಲಿಲ್ಲ. ಆಗ ನಾನು 25 ಹೋಟೆಲ್ ಗೆದ್ದೆ ನಮ್ಮ ವಾರ್ಡಲ್ಲಿ. ನಮ್ಗೆ ಅಷ್ಟೇನೋ ಅಂತದೇನು ಟಚ್ ಇಲ್ಲ. ನಾವು ಸೇನೆಯಲ್ಲಿ ಇದ್ದವರು ಇಲ್ಲಿ ಬಂದ ಕೂಡಲೇ ಎಲೆಕ್ಷನ್ಗೆ ಹೋದು ಗೊತ್ತಾಗಿಲ್ಲ. ಜನವರಿಯಲ್ಲಿ ಬಂದು ಏಪ್ರಿಲ್ಗೆ ಎಲೆಕ್ಷನ್ಗೆ ಹೋದು. ನಮ್ಮ ಚೆನ್ನಕೇಶ್ ಗೌಡ್ರವರು ಇದು ಸ್ವಲ್ಪ ಆದ ಜನಗಳ ಹತ್ರ ಹೋಗಿ ಮಾತಾಡಿಸಿ ಬಂದು ನಾವು ಗೆದ್ದು ಬರೀ 25 ಹೋಟೆಲ್ ಗೆದ್ದು. ಆ ನಂತರ 2ನೇ ಎಲೆಕ್ಷನ್ ಅಲ್ಲಿ ನಾವು 250 ಹೋಟೆಲ್ ಗೆದ್ದೆ. 3ನೇ ಎಲೆಕ್ಷನ್ ಅಲ್ಲಿ 500 ಹೋಟೆಲ್ ಗೆದ್ದೆ. 4ನೇ ಎಲೆಕ್ಷನ್ ಅಲ್ಲಿ ನಮ್ಗೆ ನಮ್ಮ ಒಬ್ಬ ವಾರ್ಡ್ ಅಲ್ಲಿ 850 ಓಟ್ ಪೋಲ್ ಆಯ್ತು. ನನ್ಗೆ 800 ಓಟು, ಅಪೋಸಿಟ್ ಅವನ್ಗೆ 50 ಓಟ್ ಮಾತ್ರ ಬಿತ್ತು. ಅಂದ್ರೆ ಜನಗಳ ವಿಶ್ವಾಸ ಗಳಿಸಿದ್ದು. 5ನೇ ಎಲೆಕ್ಷನ್ ಅಲ್ಲಿ ಯುನಾನಿಮಸ್ ಆಗೋದು, ಎಲ್ಲ ಪಾರ್ಟಿಯವರು ಬೇಡ ರವಿ ಅವರು ಇರ್ಲಿ ಎಂತ ಗೆಲ್ತಾರೆ ಅನ್ನೋದು. ಆದ್ರೂ ಏನ್ ಮಾಡಕ್ಕಾಗಲ್ಲ, ರಾಜಕಾರಣ ಎದುರುಗಡೆ ಜನ ನಿತ್ರೇನೆ ಅದು ಚಂದ. ಯುನಾನಿಮಸ್ ಆಗೋದಕ್ಕಿಂತ ಇವತ್ತಿಗೂ ನಾವು ಹೇಳೋದು ನಮ್ಮ ಎದುರುಗಡೆ ಎಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿತ್ರೂ ನಮ್ಗೆ ಒಳ್ಳೇದು. ನಮ್ಗೆ 6ನೇ ಬಾರಿ ಅಲ್ಲ, ಇನ್ನೂ ದೇವರು ಏನಾದ್ರು ಆಶೀರ್ವಾದ ಮಾಡಿದ್ರೆ, ಆರೋಗ್ಯ ಇದ್ರೆ ಇನ್ನೂ ಒಂದು 15 ಸರಿನೂ ಗೆಲ್ಲಲಿಕ್ಕೆ ನಮ್ಗಂತೂ ಏನು ಟೆನ್ಷನ್ ಇಲ್ಲ. ನಮ್ಮ ಹಲ್ಸೂರು ರಸ್ತೆ ಶಾಂತಿನಗರ ಕುಂಬಾರಗಲ್ಲಿ ವಾರ್ಡ್ ಅಲ್ಲಿ ಏನಿದೆ ಅದೇ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿ ನಮ್ಗೆ ಜನಗಳದ್ದು ಪ್ರೀತಿ ಇದೆ. ಬರೀ ಅಭಿವೃದ್ಧಿ ಮಾತ್ರ ಅಲ್ಲ, ಬರೀ ಅಭಿವೃದ್ಧಿಯಲ್ಲೇ ನಾವು ಓಟ್ ಕೇಳಲ್ಲ. ನಮ್ಮೊಂದು ಪ್ರೀತಿ ಇದೆ ಜನಗಳಲ್ಲಿ, ಅವರಲ್ಲಿ ನಮ್ಮ ಮೇಲೆ ವಿಶ್ವಾಸ ಇದೆ. ನಾವು ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ನಾವು ಓಟ್ ಸಿಕ್ಸರ್ ಬಾರಿಸೋದು ಬೇಡ, ನಾವು ಓಟ್ ಹಾಕಿ ಇದು ನಾಮಿನೇಷನ್ ಹಾಕಿ ಮನೇಲಿ ಕೂತ್ರು ಜನಗಳ ಪ್ರೀತಿಯಲ್ಲೇ ನಾವು ಗೆದ್ಬಿಡ್ತೀವಿ. ಓಟ್ ಕೇಳೋದೇ ಬೇಡ. ಇದು ನಮ್ಗೆ ಭರವಸೆ ಇದೆ. ಅಷ್ಟು ಭರವಸೆ ನಮ್ಮ ವಾರ್ಡ್ ಮೇಲೆ ಇದೆ. ಹಾಗಾಗಿ ಕ್ಯಾಟಗರಿ ಯಾವ್ದು ಬರುತ್ತೋ ಗೊತ್ತಿಲ್ಲ, ಮತ್ತೆ ನಮ್ಮ ನಾಯಕರು ಇನ್ನೇನು ಡಿಸೈಡ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ನಮ್ಗೆ ಗೆಲ್ಲಿಕ್ಕೇನು ಸೋಲ್ತೀವಿ ಅನ್ನೋ ಭಯನೇ ನಮ್ಮ ಹತ್ರ ಇಲ್ಲ. ರವಿಚಂದ್ರ ಅವರೇ, ಇದರಲ್ಲಿ ಒಂದು ವಿಷಯ ಸಂದರ್ಶನದ ಹಲವಾರು ವಿಚಾರಗಳ ಕುರಿತಾಗಿ ನೀವು ಮಾತಾಡಿದ್ರಿ. ಕೊನೆಯದಾಗಿ
ಈಗೇನು ನಿಮ್ಮ ಈ ಒಂದು ಯಶಸ್ಸಿಗೆ ಕಾರಣರಾದವರಿಗಾಗಿರ್ಬೋದು ಅಥವಾ ನಿಮ್ಮ ವಾರ್ಡ್ನ ಮತದಾರರಿಗಾಗಿರ್ಬೋದು, ನಿಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನಾನು ವಾರ್ಡ್ ಅಂತಲ್ಲ, ಇಡೀ ಬಾಳೆಹೊನ್ನೂರು ಜನತೆಗೆ ನಾನು ಕೃತಜ್ಞತೆ ಹೇಳ್ತೀನಿ. ಯಾಕಂದ್ರೆ 25 ವರ್ಷ ನಾನು ಪಂಚಾಯತಿ ಮೆಂಬರ್ ಆಗಿದ್ದೀನಿ. 25 ವರ್ಷದಲ್ಲಿನೂ ನಾನು ಎಲ್ಲೂ ಕೆಟ್ಟ ಹೆಸರು ತಗೊಂಡಿಲ್ಲ ಜನಗಳ ಆಶೀರ್ವಾದದಲ್ಲಿ. ಆ ನಂತರ ಈಗೇನು 14 ತಿಂಗಳ ಅಧ್ಯಕ್ಷರಾಗಿದ್ನ, ಈ 14 ತಿಂಗಳಲ್ಲಿ ಕನಿಷ್ಠ ಪಕ್ಷ ನನಗೆ ಒಂದು 25 ಸನ್ಮಾನಗಳಾಗಿದ್ದಾವೆ. ಬಾಳೆಹೊನ್ನೂರು ಆಟೋ ಸಂಘದವರು ಸಾಧಕ ಪ್ರಶಸ್ತಿ ಅಂತ ಕೊಟ್ಟರು, ಬಾಳೆಹೊನ್ನೂರು ಕ್ರಿಕೆಟ್ ಸಂಘದವರು ಸೇವಾ ಸಾಧಕ ಅಂತ ಕೊಟ್ಟರು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಜೆಸಿ ಕ್ಲಬ್, ಹೀಗೆ ಹಲವಾರು ಸಂಘಗಳು. ಅತಿ ಹೆಚ್ಚು ಬಾಳೆಹೊನ್ನೂರಿನ ಅಧ್ಯಕ್ಷರಲ್ಲಿ ಅತಿ ಹೆಚ್ಚು ಸನ್ಮಾನ ಮಾಡಿಕೊಂಡ ಅಧ್ಯಕ್ಷರಂದ್ರೆ ಅದು STD ರವಿ ಅಂತ ನನ್ನ ಅನಿಸಿಕೆ. ಅಂದ್ರೆ ನಾವು ಜನಗಳಿದ್ದು ಪ್ರೀತಿ ಗಳಿಸಿದೀವಿ, ಜನಗಳ ಹತ್ರ ವಿಶ್ವಾಸ ಗಳಿಸಿದೀವಿ. ಯಾವುದೇ ಜನತೆ ನಮ್ಮ ಹತ್ರ ಬಂದ್ರೂ ಅಭಿವೃದ್ಧಿ, ಬರೀ ಅಭಿವೃದ್ಧಿ ಅಂತಲ್ಲ, ನಮ್ಮ ಹತ್ರ ಈ ಸ್ವತ್ತು ಅದಕ್ಕೆಲ್ಲ ಬರ್ತಾ ಇದ್ರು. ನಾವು ಅದನ್ನು ಎಷ್ಟು ಬೇಗ, ಕೆಲವರು ಹೇಳ್ತಾರೆ 1 ವರ್ಷ ಆದ್ರೂ ಈ ಸ್ವತ್ತು ಆಗಿಲ್ಲ ಅಂತೇಳಿ, ಅದು ಕೆಲವಾರು ಕಾರಣಗಳಿಂದ ಹೇಳ್ತಾರೆ. ಅವ್ರು ಬಿಟ್ರೆ ಕರೆಕ್ಟ್ ಆದ ಡಾಕ್ಯುಮೆಂಟ್ಸ್ಗಳು, ಕರೆಕ್ಟ್ ಆದ ಇದಿದ್ರೆ ನಾವು ಈ ಸ್ವತ್ತನ್ನು ಒಂದೇ ದಿವಸದಲ್ಲಿ ಮಾಡಿಕೊಟ್ಟಿದ್ದು ಉಂಟು. ಜನಗಳನ್ನು ಯಾವತ್ತಿಗೂ ನಾವು ಹೆರಾಸ್ಮೆಂಟ್ ಮಾಡಿಲ್ಲ. ಆ ಪ್ರೀತಿ ಜನಗಳಿದ್ರೆ, ಇದೇ ರೀತಿ ಜನತೆ ಆಶೀರ್ವಾದ, ಇದೇ ರೀತಿ ನಮ್ಗೆ ಯಾವುದೇ ರಾಜಕಾರಣ ಬೇಕಾಗಿಲ್ಲ, ಜನಗಳಿಗೆ ಆಶೀರ್ವಾದ ಬೇಕು. ಈ ಬಾಳೆಹೊನ್ನೂರು ಜನತೆ ಮತ್ತೆ ನನ್ನ ವಾರ್ಡಿನ ಜನತೆ ತುಂಬಾ ಆಶೀರ್ವಾದ ಮಾಡೋದ್ರಿಂದ ಅವ್ರ ವಿಶ್ವಾಸ ಮುಂದೆನೂ ಇರ್ಲಿ, ಅವ್ರ ಆಶೀರ್ವಾದ ಮುಂದೆನೂ ಇರ್ಲಿ ಅಂತೇಳಿ ಕೇಳ್ಕೊಳ್ತೀನಿ. ರವಿಚಂದ್ರ ಅವರೇ, ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಸತತ 5 ಬಾರಿ ಸದಸ್ಯರಾದ ವಿಚಾರ, 5 ಬಾರಿ ಸದಸ್ಯರಾಗಿ ನೀವು ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ, 2 ಬಾರಿ ಬೀಕಣಪುರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ನೀವು ಮಾಡಿದಂತ ಕೆಲಸ ಕಾರ್ಯಗಳಾಗಿರ್ಬೋದು, ಹಾಗೆ ನಿಮ್ಮ ಒಂದು ಬಾಳೆಹೊನ್ನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಯಾವ ರೀತಿಯ ಕೆಲಸಗಳನ್ನ ಮಾಡಿದ್ರಿ, ಅಭಿವೃದ್ಧಿ ಕೆಲಸಗಳ ವಿಚಾರ ಆಗಿರ್ಬೋದು. ಈಗ 14 ತಿಂಗಳ ಅಂತರದಲ್ಲಿ 25 ಕೋಟಿ ಅನುದಾನವನ್ನ ಶಾಸಕರಿಂದ ಪಡೆದು ತಂದು ಯಾವ ರೀತಿಯ ಕೆಲಸವನ್ನ ಮಾಡಿದ್ರಿ, ನಿಮ್ಮ ಒಂದು ಮನವಿಗೆ ಅವರು ಯಾವ ರೀತಿಯಾಗಿ ಸ್ಪಂದನೆ ನೀಡ್ತಾ ಇದ್ರು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಬಾಳೆಹೊನ್ನೂರು ಬೀಕಣಪುರ ಗ್ರಾಮ ಪಂಚಾಯಿತಿಯಲ್ಲಿ 5 ಬಾರಿ ಸದಸ್ಯರಾಗಿ 2 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ STD ರವಿಚಂದ್ರ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.